ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತುಂಬ ಹಳೆಯ ಕಾಲದ ತಿಂಡಿ, ಯರಿಯಪ್ಪ ಅಂತ ಹೇಳ್ತಾರೆ. ಬಹಳ ರುಚಿಯಾಗಿರುತ್ತೆ. 2 ದಿನ ಇಟ್ಕೊಂಡು ತಿನ್ನೋಕ್ಕೂ ಬರುತ್ತೆ. ತುಂಬ ಸರಳ ಮಾಡೋ ವಿಧಾನ. ರುಚಿಯಾದ ತಿಂಡಿ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾನು ಇದರ ರೆಸಿಪಿ ಹೇಳ್ತೀನಿ ವಿಡಿಯೋ ಮೂಲಕ. ಬನ್ನಿ ಈಗ ಯರಿಯಪ್ಪ ಮಾಡೋಣ, ಹಾಗೆ ವಿಡಿಯೋ ನೋಡೋಣ. ನಾನು 1 ಲೋಟ ದಪ್ಪ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆ, 3 ಸ್ಪೂನಷ್ಟು ಮೆಂತೆ ಹಾಕಿ ಒಂದು 10 ರಿಂದ 12 ಗಂಟೆಗಳ ಕಾಲ ನೆನೆಸಿದ್ದೀನಿ. ಈಗ ನೋಡಿ, ಚೆನ್ನಾಗಿ ನೆಂದಿದೆ. ಮೆಂತೆ ಅಗಲವಾಗಬೇಕು. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನೆನೆಸಿರುವ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತೆನ ಹಾಕ್ತೀನಿ. ಇದ್ರ ಜೊತೆಗೆ ಕಾಯಿ ಚೆನ್ನಾಗಿ ಹಾಕಬೇಕು. 1 ಹೋಳು ಕಾಯಿ ಹೂನ ಹಾಕ್ತೀನಿ. ಕಾಯಿ ಹೂವು ಹಾಕೋದ್ರಿಂದ ಇದು ತುಂಬ ಟೇಸ್ಟ್ ಬರುತ್ತೆ. ನಾನು 1 ಬಾಳೆಹಣ್ಣನ್ನು ಹೆಚ್ಚಾಕ್ತೀನಿ. ಕ್ರಿಸ್ಪಿ ಬರುತ್ತೆ, ಎಣ್ಣೆ ಕುಡಿಯೋಲ್ಲ. ಬಾಳೆಹಣ್ಣು ಇಲ್ಲ ಅಂದರೆ ನೀವು ಅವಲಕ್ಕಿ ಹಾಕ್ಬೋದು. ಒಂದು 2 ಸ್ಪೂನಷ್ಟು. 1 ಲೋಟ ನಾನು ಅಕ್ಕಿ ತಗೊಂಡಿದ್ದು, ಅದರಿಂದ ಅರ್ಧ ಲೋಟದಷ್ಟು ಬೆಲ್ಲ ಹಾಕಿದ್ದೀನಿ. ಉದ್ದಿನಬೇಳೆ ಮತ್ತು ಮೆಂತೆ ಕಾಯಿ ಎಲ್ಲದಕ್ಕೂ ಸರಿಯಾಗಿ ಹದವಾಗುತ್ತೆ ಈ ಬೆಲ್ಲ ಹಾಕಿದರೆ. ಹೆಚ್ಚು ಸ್ವೀಟು ಏನಿರಲ್ಲ ಇದು. ಹಾಗೆ ಇದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಅಕ್ಕಿ ತೊಳೆದಿದ್ದೇ ನೀರು ಈ ಮಿಕ್ಸಿ ಒಳಗೆ ಸೇರಿಕೊಂಡಿದೆ. ಹಾಗೆ ಗಟ್ಟಿಯಾಗಿ ರುಬ್ಬೋಣ. ಯರಿಯಪ್ಪದ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಬಿದ್ದೀನಿ. ತುಂಬ ನಯಸ್ಸಾಗಿರಬೇಕು. ಈಗ ರುಬ್ಬಿದ ಹಿಟ್ಟಿಗೆ ನಾನು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಉದ್ದಿನ ದೋಸೆಯ ಹದದಲ್ಲಿ ಇರಬೇಕು. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಎಣ್ಣೆ ಕಾದಿದೆ. 1 ಸ್ಪೂನಲ್ಲಿ ಆ ಹಿಟ್ಟನ್ನು ತಗೊಂಡು ಹಾಗೆ ಎಣ್ಣೆಗೆ ಬಿಡ್ತಾ ಬರಬೇಕು. ಸ್ವಲ್ಪನೂ ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹೀಗೆ ಬಿಟ್ಟಾಗ ಬಹಳ ರುಚಿಯಾಗಿರುತ್ತೆ. ಪರಿಮಳ ತುಂಬ. ಎಣ್ಣೆ ಸ್ವಲ್ಪನೂ ಕುಡಿಯಲ್ಲ. ಅಷ್ಟು ಹಿಟ್ಟು ಹಾಕಬೇಕಾದ್ರೆ ಉರಿ ದೊಡ್ಡದಾಗಿ ಇಟ್ಕೊಬೇಕು. ಹಾಕಿದ ಮೇಲೆ ಹಿಟ್ಟನ್ನು ಸ್ವಲ್ಪ ಸಣ್ಣ ಉರಿಲಿ ಕರಿಬೇಕು. ಯಾಕಂದರೆ ಒಳಗೆ ಬೇಯಬೇಕು ಅದು. ಮತ್ತು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಕರಿಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಮೇಲೆ ಬಂದಿದೆ ಅಂತ ಯರಿಯಪ್ಪ. ಈಗ ಯರಿಯಪ್ಪ ಹೊಂಬಣ್ಣ ಬಂದಾಗಿತ್ತು, ತೆಗೆದು ಬಿಡೋಣ. ನೋಡಿ ಎಷ್ಟೊಂದು ಉಬ್ಬಿ ಬಂದಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ತಿನ್ನೋಕ್ಕೆ ಬಹಳ ರುಚಿ. ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸುತ್ತೆ. ನೋಡಿ, ಎಣ್ಣೆ ಕುಡ್ದೇ ಇಲ್ಲ. ಹಬ್ಬದಲ್ಲೆಲ್ಲ ನಮ್ಮಲ್ಲಿ ಯರಿಯಪ್ಪ ಮಾಡೋ ಪದ್ಧತಿ ಈಗಲೂ ಇದೆ. ಅದು ಮೆಂತೆ ಹಾಕಿರೋದ್ರಿಂದ ಬಹಳ ಪರಿಮಳವಾಗಿರುತ್ತೆ. ನೀವು ಸಹಿತ ಒಮ್ಮೆ ಈ ಯರಿಯಪ್ಪನ ಮಾಡಿ ರುಚಿ ನೋಡಿ. ಆಮೇಲೆ ನಿಮ್ಗನ್ಸುತ್ತೆ ಇದನ್ನು ಯಾವಾಗಲೂ ಮಾಡ್ಕೊಂಡು ತಿನ್ನೋಣ ಅಂತ. ಗೆಸ್ಟ್ ಬಂದಾಗ ಸಹಿತ ಈ ಥರ ಅಪರೂಪದ ತಿಂಡಿ ಮಾಡಿ ಬಡಿಸಿದ್ರೆ ತುಂಬ ಖುಷಿ ಪಡ್ತಾರೆ. ನೋಡಿದ್ರಲ್ಲ ವಿಡಿಯೋ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.